ಅದೇ ಮೈಕ್ರೋ ಸೀರೀಸ್ ನೀವೇ ಹೇಳಿದ್ರಿ. ಆ್ಯಕ್ಚುಲಿ ಬುಲೆಟ್ ಆ್ಯಪಲ್ಲಿ ಅದೇ ಕಣ್ಣು ನಿಮ್ಮ ಮತ್ತು ವಿನಯ್ ಗೌಡ ಅವರ ಒಂದು ಪೇರಲ್ಲಿ ಕಾಣಿಸ್ಕೊಂಡಿರುವಂತಹ ಒಂದು ಮೈಕ್ರೋ ಸೀರೀಸ್. ಅದು ಬಹಳ ಚೆನ್ನಾಗಿ ಹೋಗ್ತಾ ಇದೆ, ಒಳ್ಳೆ ವ್ಯೂಸ್ ಕೂಡ ಬಂದಿದೆ. ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಜನ ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಸೀರಿಯಲ್ ಟು ಲೈಕ್ ಮೈಕ್ರೋ ಸೀರೀಸ್ ಸಕ್ಸಸ್ ಆಯಿತು. ನೆಕ್ಸ್ಟ್ ಸಿನಿಮಾ ಈಗ ನಾವು ಸೀರಿಯಲಲ್ಲಿ ಮಾಡ್ತಿದ್ದಂಥ ಆ್ಯಕ್ಟಿಂಗೇ ಬೇರೆ ಇರುತ್ತೆ. ಇದು ಬುಲೆಟ್ ಆ್ಯಪ್ದು ಸಿಕ್ಕಾಪಟ್ಟೆ ಬೇರೆಯೇ ಇತ್ತು. ಯಾಕೆ ಅಂದರೆ ವರ್ಟಿಕಲ್ಲಾಗಿ ಶೂಟ್ ಮಾಡೋದಲ್ದೇ ಈಗ ನಾವು ಸೀರಿಯಲಲ್ಲಿ ಡೈಲಾಗ್ಸ್ಗೆ ಪಾಸ್ ತೊಗೋತೀವಿ, ಇಲ್ಲ ಸ್ವಲ್ಪ ಡ್ಯೂರೇಷನ್ ಬರಬೇಕು ಅಂತ ಪಾಸ್ ತೊಗೋತೀವಿ, ಇನ್ನೊಂದು ನಮ್ಮ ಎಕ್ಸ್ಪ್ರೆಷನ್ಸ್ ಜಾಸ್ತಿ ಒತ್ತು ಕೊಡ್ತೀವಿ. ಬಟ್ ಇಲ್ಲಿ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು ಎಲ್ಲ ಅಂದರೆ ಆನ್ ಪಾಯಿಂಟಲ್ಲಿ ಇರಬೇಕಾಗತ್ತೆ. ಅಂದರೆ ತುಂಬ ಲ್ಯಾಗ್ ಇರಲ್ಲ, ಇಲ್ಲಿ ಎಲ್ಲ ಟಕ್ 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 ಅಂತ ಹೋಗ್ತಾ ಇರುತ್ತೆ. ಸೊ ಇದೊಂಥರ ನಮಗೆ ಚಾಲೆಂಜಿಂಗಾಗೇ ಇತ್ತು. ಬಟ್ ಇದನ್ನು ದಿಲೀಪ್ ಸರ್ ತುಂಬ ಚೆನ್ನಾಗಿ ನಮಗೆ ಹೇಳಿಕೊಟ್ಟು ಆ್ಯಂಡ್ ತುಂಬ ಚೆನ್ನಾಗಿ ನಮ್ಮಿಂದ ಒಂದು ಔಟ್ಪುಟ್ನ ಹೊರಗಡೆ ತೆಗೆಸಿದ್ರು ಅಂತ ಹೇಳ್ಬೋದು. ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಇಷ್ಟು ಡೈಲಾಗ್ ಕಂಪ್ಲೀಟ್ ಮಾಡಿಬಿಡ್ಬೇಕು, ಅದ್ರ ಜೊತೆಗೆ ಆ ಎಕ್ಸ್ಪ್ರೆಷನ್ಸ್ ಕೂಡ ಬರಬೇಕು ಅನ್ನೋದಿದೆಯಲ್ಲ, ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಆ ಥ್ರೂ ಔಟ್ ಜರ್ನಿ ಏನಿದೆ ಅದು ನಾನು ತುಂಬ ಎಂಜಾಯ್ ಮಾಡಿದೆ. ಗಾಡ್ಸ್ ಗ್ರೇಸ್ ಏನೋ ಗೊತ್ತಿಲ್ಲ, ನನಗೆ ಒಳ್ಳೆ ಕತೆ ಸಿಕ್ತು ಆ್ಯಂಡ್ ಒಳ್ಳೆ ಟೀಮ್ ಸಿಕ್ತು. ಹಾಗೆ ನಾನು ಮಾಡಿದಂತಹ ಪಾತ್ರ ತುಂಬಾ ಚೆನ್ನಾಗಿದೆ. ಅದಕ್ಕೆ ಜನರಿಂದ ಕೂಡ ನನಗೆ ತುಂಬಾ ಏನು ಹೇಳೋದು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಜನರಿಂದ. ಆ್ಯಂಡ್ ಎಸ್ಪೆಷಲಿ ನನ್ನ ಫ್ಯಾನ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ಹಾಗಾಗಿ ಈ ಸಿನಿಮಾ ಮೇಲೂ ಒಂದು ನಂಬಿಕೆ ಇದೆ, ಹಾಗೆ ಸಪೋರ್ಟ್ ಮಾಡ್ತಾರೆ ಅಂತ ನೋಡೋಣ. ಕ್ರಾಸ್ ಫಿಂಗರ್ಸ್. ಮೋಕ್ಷಿತ್ ಅವರೇ, ಆ್ಯಕ್ಚುಲಿ ಬಿಗ್ ಬಾಸ್ ಸೀಸನ್ 10 ಇಂಪ್ಯಾಕ್ಟ್ ಸ್ಪರ್ಧಿ ಅಂತಲೇ ಹೇಳ್ಬೋದು. ವಿನಯ್ ಗೌಡ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ ಹೇಗೆ ಅನ್ನಿಸ್ತು? ಅವ್ರ ಬಗ್ಗೆ ಮೊದಲೇ ಏನಾದರೂ ಬೇರೆ ಥರ ಒಪಿನಿಯನ್ ಇದ್ದು ಅದು ಆಮೇಲೆ ಚೇಂಜ್ ಆಯಿತಾ ಹೇಗೆ ಅಂತ? ಇಲ್ಲ, ಅವ್ರ ಬಗ್ಗೆ ಯಾವುದೇ ರೀತಿ ಏನೂ ಥಾಟ್ಸ್ ಇರಲಿಲ್ಲ ನನಗೆ. ಬಟ್ ಹೀ ಈಸ್ ಅ ವಂಡರ್ಫುಲ್ ಕೋ ಆರ್ಟಿಸ್ಟ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ನಾವಿಬ್ಬರು ಸೀನ್ಸ್ ಮಾಡೋವಾಗ ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು. 6 days ಶೂಟ್ ಹೆಂಗೆ ಹೋಯಿತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಅವ್ರ ಬಗ್ಗೆ ಯಾವುದೇ ರೀತಿ ಮುಂಚೆ ಏನೂ ಅಂದ್ಕೊಂಡಿರಲಿಲ್ಲ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ತುಂಬ ಒಳ್ಳೆ ವ್ಯಕ್ತಿ ಅಂತ ಹೇಳಿ ಅನ್ನಿಸ್ತು. ಇನ್ನು ಬಿಗ್ ಬಾಸ್ ಸೀಸನ್ 11ರಲ್ಲಿ ನಿಮ್ಮ ಜೊತೆಗೆ ಸ್ನೇಹಿತರಾದವರು, ಆ್ಯಕ್ಚುಲಿ ಇವಾಗ ಕುಟುಂಬದ ಥರ ಆ್ಯಕ್ಚುಲಿ ಫೀಲ್ ಮಾಡ್ತೀರ ಅವರನ್ನು. ಶಿಶಿರ್ ಅವರು ಹಾಗೆಯೇ ಐಶ್ವರ್ಯ ಅವ್ರ ಜೊತೆಗೆ ಸಾಕಷ್ಟು ಟ್ರಿಪ್ಪೆಲ್ಲ ಮಾಡಿದ್ರಿ, ಆಧ್ಯಾತ್ಮಿಕ ಸ್ಥಳಗಳಿಗೆಲ್ಲ ಹೋಗಿ ಬಂದ್ರಿ. ಸೊ ಅವರ ಜೊತೆಗಿನ ಒಂದು ಸ್ನೇಹ ಸಂಬಂಧ ಅದೆಲ್ಲ ಯಾವ ರೀತಿ ಸಾಗ್ತಾ ಇದೆ? ಸೊ ದೇ ಹ್ಯಾವ್ ಬಿಕಮ್ ಫ್ಯಾಮಿಲಿ ಇವಾಗ, ಹೇಗೆ ಅನಿಸುತ್ತೆ ಅಂತ? ನೀವೇ ಹೇಳಿದ್ರಲ್ಲ ಫ್ಯಾಮಿಲಿ ಅಂತ, ಹೇಗೆ ಅನಿಸುತ್ತೆ ಅಂತಂದ್ರೆ ಅದೇ ನೀವು ನೋಡಿದಾಗೆ ಬಿಗ್ ಬಾಸಲ್ಲಿ ಅಷ್ಟೇ ನಮ್ಮ ಫ್ರೆಂಡ್ಶಿಪ್ ಇರಲಿಲ್ಲ. ಹೊರಗೆ ಬಂದಮೇಲೂ ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಯಿತು. ಆ್ಯಂಡ್ ನೀವೇ ಹೇಳಿದಾಗೆ ನಾವು ಬಿಗ್ ಬಾಸಲ್ಲೇ ಅಂದ್ಕೊಂಡಿದ್ವಿ ಇಂತಿಂತಲ್ಲೆಲ್ಲ ಹೋಗಬೇಕು ಅಂತ. ಆಚೆ ಬಂದಮೇಲೆ ಅಲ್ಲೆಲ್ಲ ಹೋಗಿ ಬಂದ್ವಿ. ಈಗ ಅವ್ರವ್ರ ಕೆಲಸದಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಐಶುನು ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ, ಶಿಶಿರ್ ಕೂಡ ಅವ್ರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಈಗ ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ. ಟೈಮ್ ಸಿಕ್ಕಿದಾಗ ಹೀಗೆ ಮೀಟ್ ಮಾಡ್ತೀವಿ.